ಇನ್ನು ಇಂದು ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧಿ ಸಂವಾದ ಶತಮಾನೋತ್ಸವ ಇರುವುದರಿಂದ ಕೆಸಿ ವೇಣುಗೋಪಾಲ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಇಂದು ನಾರಾಯಣ ಗುರು ಮಹಾತ್ಮ ಗಾಂಧಿ ಸಂವಾದ ಕಾರ್ಯಕ್ರಮ ಇದೆ. ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಮಂಗಳೂರು ಕಾರ್ಯಕ್ರಮಕ್ಕೆ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ. ಬಿಜೆಪಿ ನಾಯಕರಿಗೆ ಆಹ್ವಾನ ನೀಡಿರುವ ಕಾರ್ಯಕ್ರಮದ ಆಯೋಜಕರು ಶಾಸಕ ಸುನಿಲ್ ಕುಮಾರ್, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಆದರೆ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಇಲ್ಲ ಆಹ್ವಾನ. ಅಹಿಂದ ಟೀಮ್ನಿಂದ ಮಂಗಳೂರಿನಲ್ಲಿ ಪಾಲಿಟಿಕ್ಸ್ ನಡೆಯುವ ಸಾಧ್ಯತೆಗಳಿವೆ. ಭಾರೀ ಕುತೂಹಲವನ್ನ ಮೂಡಿಸಿದೆ ನಾರಾಯಣ ಗುರು ಗಾಂಧಿ ಕಾರ್ಯಕ್ರಮ. ಇದು ಪಕ್ಷದ ಕಾರ್ಯಕ್ರಮವಲ್ಲ ಎಂದಿರುವ ಕಾರ್ಯಕ್ರಮದ ಆಯೋಜಕರು. ಹೀಗಾಗಿ ಡಿಕೆಗೆ ಆಹ್ವಾನ ಕಡ್ಡಾಯವಲ್ಲ ಅಂತಾನೂ ಕೂಡ ಈ ಆಯೋಜಕರು ಕಾರ್ಯಕ್ರಮವನ್ನ ಯಾರು ಆಯೋಜನೆ ಮಾಡಿದ್ದಾರೆ ಅವರು ಸ್ಪಷ್ಟನೆಯನ್ನ ಕೂಡ ನೀಡಿದ್ದಾರೆ. ಇನ್ನು ಇಂದು ಮಂಗಳೂರಿನಲ್ಲಿ ನಡೀತಾ ಇರುವಂತಹ ನಾರಾಯಣ ಗುರು ಹಾಗೂ ಮಹಾತ್ಮ ಗಾಂಧಿ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮಕ್ಕೆ ಕೆಸಿ ವೇಣುಗೋಪಾಲ್ ಅವರು ಅತಿಥಿಯಾಗಿ ಆಗಮಿಸಿದ್ದಾರೆ. ಈಗಾಗಲೇ ಅವರನ್ನ ಬಿಕೆ ಹರಿಪ್ರಸಾದ್ ಅವರು ಕೂಡ ಮಂಗಳೂರಿನ ಏರ್ಪೋರ್ಟ್ ನಲ್ಲಿ ಸ್ವಾಗತವನ್ನ ಕೋರಿ ಬರಮಾಡಿಕೊಂಡಿದ್ದಾರೆ. ಇನ್ನ ಈ ಮಂಗಳೂರಿನಲ್ಲಿ ನಡೀತಿರುವಂತಹ ಕಾರ್ಯಕ್ರಮಕ್ಕೆ ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನ ನೀಡಿಲ್ಲ ಎಂಬೆಲ್ಲ ಪ್ರಶ್ನೆಗಳು ಈಗ ಮೂಡ್ತಾ ಇದ್ದಾವೆ. ಇನ್ನೊಂದು ಕಡೆ ನಾವು ನೋಡೋದಿದ್ರೆ ಬಿಜೆಪಿ ನಾಯಕರಿಗೆ ಆಹ್ವಾನವನ್ನ ನೀಡಿದ್ದಾರೆ. ಶಾಸಕ ಸುನಿಲ್ ಕುಮಾರ್ ಹಾಗೂ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಡಲಾಗಿದೆ. ಆದರೆ ಈ ಟೀಮ್ಗೆ ಏನು ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಹಾಗೂ ಡಿಕೆ ಶಿವಕುಮಾರ್ಗೆ ಆಹ್ವಾನ ಇಲ್ಲ. ಅಹಿಂದ ಟೀಮ್ನಿಂದ ಮಂಗಳೂರಿನಲ್ಲಿ ಪಾಲಿಟಿಕ್ಸ್ ಏನಾದರೂ ನಡೆಯುವ ಸಾಧ್ಯತೆಗಳಿವೆ. ಇನ್ನ ಈ ಕಾರ್ಯಕ್ರಮದಲ್ಲಿ ಬರೀ ಅಹಿಂದ ನಾಯಕರಿಗೆ ಮಾತ್ರ. ಆದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಇಲ್ಲಿ ಆಹ್ವಾನವನ್ನ ನೀಡಿಲ್ಲ. ಬರೀ ಅಹಿಂದ ನಾಯಕರಿಗೆ ಮಾತ್ರ ಇಲ್ಲಿ ಆಹ್ವಾನವನ್ನ, ರಾಜ್ಯದ ಅಹಿಂದ ನಾಯಕರಿಗೆ ಮಾತ್ರ ಇಲ್ಲಿ ಆಹ್ವಾನವನ್ನ ನೀಡಲಾಗಿದೆ. ಆದ್ರೆ ಇಲ್ಲೆಲ್ಲ ನೋಡೋದಿದ್ರೆ ಮಂಗಳೂರಿನಲ್ಲಿ ಏನಾದ್ರೂ ಸಿಎಂ ಬಣದ ನಾಯಕರು ಬ್ಯಾಟ್ ಅನ್ನ ಬೀಸುವ ಸಾಧ್ಯತೆಗಳು ಕೂಡ ಈಗ ಮೂಡಿಸಿರುವಂತದ್ದು. ಇನ್ನ ನಾರಾಯಣ ಗುರು ಮತ್ತು ಗಾಂಧಿ ಕಾರ್ಯಕ್ರಮ ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿದೆ. ಇನ್ನ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ ಆಯೋಜಕರು ಕೂಡ ಒಂದಷ್ಟು ಸ್ಪಷ್ಟ ನಿಲುವನ್ನ ಕೂಡ ನೀಡಿದ್ದಾರೆ. ಇದು ಪಕ್ಷದ ಪರದ ಕಾರ್ಯಕ್ರಮವಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವೇನು ಕಡ್ಡಾಯ ಆಗಿರಲಿಲ್ಲ. ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ಬೋದಾಗಿತ್ತು ಎಂಬುದನ್ನ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವ ಆಯೋಜಕರು ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ.